ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಕ್ಕಲಿಗರ ಸಂಘ ಯಾವ ರೀತಿ ಇವತ್ತು ಬೀದಿಯ ರಂಪಾಟ ಆಗಿದೆ. ಎಲ್ಲ ಒಂದು ಕಡೆ ಉಮಾಪತಿಯವರು ಹೇಳ್ತಾರೆ ಸಂಘ ಸರಿ ಇಲ್ಲ, ಸಂಘದಲ್ಲಿ ಭ್ರಷ್ಟಾಚಾರ ನಡೀತಿದೆ, ಅಲ್ಲೋಲ ಕಲ್ಲೋಲ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ, ಮೀಟಿಂಗ್ಗಳಿಲ್ಲ, ಇನ್ನೊಂದಿಲ್ಲ ಅಂತಾರೆ. ಅದೇ ಸಂಘದ ಏನು ಡೈರೆಕ್ಟ್ರುಗಳ ಶ್ರೀಧರ್ ಹೇಳ್ತಾರೆ, ಸಂಘದ ಶ್ರೀಧರ್ ಎಲ್ಲೋ ಒಂದು ಕಡೆ ಉಮಾಪತಿ ಸರಿ ಇಲ್ಲ ಅಂತ, ಎಲ್ಲೋ ಒಂದು ಕಡೆ ಬೀದಿ ರಂಪಾಟ. ಇವತ್ತು ಆದಿ ಬೀದಿಯಲ್ಲಿ ಮಾತಾಡುವಂಥದ್ದು, ಸಂಘದ ಮಾನ ಮರ್ಯಾದೆಯನ್ನು ಇವತ್ತು ಬೀದಿಲಿ ತಂದಿರುವಂಥ ನಮ್ಮ ಡೈರೆಕ್ಟ್ರುಗಳು, ಇವತ್ತು ಸಂಘದ ಮರ್ಯಾದೆಗಳ ಓಟ್ ಹಾಕಿರುವಂಥ ನಾವುಗಳು ಇವತ್ತು ನಮ್ಮ ಮೆಟ್ಟನ್ನು ನಾವೇ ಹೊಡ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಯಾಕೆ ಅಂದರೆ ಇವತ್ತು ಸಂಘದ ಮರ್ಯಾದೆ ಯಾಕೆ ಇಷ್ಟು ಬಂತು? ಒಕ್ಕಲಿಗರು ಅಂದ್ರೇನು, ಒಕ್ಕಲಿಗರ ಸಮುದಾಯ ಅಂದ್ರೇನು, ಒಕ್ಕಲತನ ಮಾಡುವಂಥ ಒಕ್ಕಲಿಗರ ಒಂದು ಕುಟುಂಬಗಳು ಇವತ್ತು ಎಷ್ಟೆಷ್ಟು ಇದೆ. ಇವತ್ತು ಕೆಂಪೇಗೌಡರ ಒಂದು ನಾಡಲ್ಲಿ ಕಟ್ಟದಂಥ ಒಕ್ಕಲಿಗತನ ಇವತ್ತು ಯಾವ ರೀತಿ ಬೆಳೆದು ನಿಂತಿದೆ. ಒಕ್ಕಲಿಗ ಅಂದರೆ ಇವತ್ತು ಒಕ್ಕಲಿಗರ ಸಂಘ ಅಂದರೆ ಯಾವ ರೀತಿ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ಎಲ್ಲರನ್ನು ಒಟ್ಕೊಂಡು ತಗೊಂಡೋಗೋದು. ಒಕ್ಕಲಿಗರ ಸಂಘ ಅಂದರೆ ಇವತ್ತು ಈ ಮಾನ ಮರ್ಯಾದೆಯನ್ನು ತಗೊಂಡು ಇವತ್ತು ಬೀದಿ ರಂಪಾಟ ಮಾಡೋದಿಲ್ಲ. ಒಕ್ಕಲಿಗರ ಸಂಘ ಅಂದರೆ ನಾವು ಮನೆ ಕಟ್ಕೊಂಡು ಐಷಾರಾಮಿ ಜೀವನವನ್ನು ಮಾಡಿಕೊಂಡು ಇವತ್ತು ಸಂಘಕ್ಕೆ ಹಾನಿ ಮಾಡೋದಲ್ಲ. ಒಕ್ಕಲಿಗರ ಸಂಘ ಅಂದರೆ ಅದಕ್ಕೆ ಒಂದು ಪ್ರೀತಿ ವಿಶ್ವಾಸವುಳ್ಳಂಥ ಜನರಿದ್ದಾರೆ, ಅದಕ್ಕೆ ಆದಂಥ ಒಂದು ಗತ್ತಿದೆ, ಅದಕ್ಕೆ ಆದ ಒಂದು ಶಕ್ತಿ ಇದೆ, ಅದಕ್ಕೆ ಆದಂಥ ಒಂದು ಪವರ್ ಇದೆ ಅಂತ ನಾನು ಹೇಳ್ತೀನಿ. ಒಕ್ಕಲಿಗರ ಸಂಘ ಅಂದರೆ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಒಂದು ನೆಲ ಜಲದ ಒಂದು ಸಂಸ್ಕೃತಿ. ಒಕ್ಕಲಿಗರ ಸಂಘ ಅಂದರೆ ಇವತ್ತು ಎಲ್ಲ ಜನಾಂಗವನ್ನು, ಎಲ್ಲ ಧರ್ಮಗಳನ್ನು, ಎಲ್ಲ ಒಂದು ಜಾತಿಗಳನ್ನು ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಸಂಘ ಒಕ್ಕಲಿಗರ ಸಂಘ ಅಂದರೆ. ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಒಕ್ಕಲಿಗರ ಸಂಘ ಅಂದರೆ ಏನು ಪ್ರೊಫೆಸರ್ ವೆಂಕಟಗಿರಿಗೌಡರ ಏನು ಅಧ್ಯಯನ ಮಾಡಿದ್ರೆ ಅವರ ಬಗ್ಗೆ ಇವತ್ತು ಸಂಘದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು ಅದು ಗೊತ್ತಾಗುತ್ತೆ. ಒಕ್ಕಲಿಗರ ಸಂಘ ಅಂದರೆ ಎಲ್ಲವೂ ತೆರೆದಿಡುತ್ತೆ. ಒಕ್ಕಲಿಗರ ಸಂಘ ಅದೇ ಅದೊಂದು ಶಕ್ತಿ, ಅದೊಂದು ಪವರು. ಒಕ್ಕಲಿಗರ ಸಂಘನ ಇವತ್ತು ಆದಿ ಬೀದಿಲಿ ಮಾತಾಡುವಂಥ ಇವತ್ತು ಪೇಟಿಎಂ ಗಿರಾಕಿಗಳು ಇವತ್ತು ಬೆಳೆದು ನಿಂತಿದ್ದಾರೆ. ಒಕ್ಕಲಿಗರ ಸಂಘದ ಮಾನ ಮರ್ಯಾದೆ ಇವರು ಡೈರೆಕ್ಟ್ರುಗಳ, ಇಲ್ಲಾಂದರೆ ನಾಯಿಗಳ, ನರಿಗಳ, ಇಲ್ಲಾಂದರೆ ಏನು ಇವತ್ತು ಒಕ್ಕಲಿಗರ ಸಂಘದಲ್ಲಿ ಏನಾಗ್ತಿದೆ, ಏನು ಇದರ ಇತಿಹಾಸ ಏನು, ಇಲ್ಲಿ ಏನು ಒಳಗಡೆ ಯಾರು ಸರಿ ಇಲ್ಲ, ಯಾರು ಸರಿ ಇದ್ದಾರೆ, ಒಕ್ಕಲಿಗರ ಸಂಘ ಬೆಳೀತಿದೆಯಾ, ಇಲ್ಲಾಂದರೆ ಇವರ ಒಂದು ಅಭಿವೃದ್ಧಿಗಳು ಬೆಳೀತಿದೆಯಾ? ನಾವು ಓಟ್ ಹಾಕಿದಂಥ ಒಕ್ಕಲಿಗರ ಸಂಘಕ್ಕೆ ಇವತ್ತು ನಾವು ಏನಾಗಿದ್ದೀವಿ, ಇವತ್ತು ಏನು ಇವತ್ತು ಒಕ್ಕಲಿಗರ ಸಂಘದ ಮರ್ಯಾದೆ ಇವತ್ತು ಬೀದಿ ರಂಪಾಟಕ್ಕೆ ಯಾರು ಹೊಣೆ? ಒಕ್ಕಲಿಗರ ಸಂಘ ಇವತ್ತು ಯಾಕೆ ಇಷ್ಟು ಹೈಲೈಟ್ ಆಗ್ತಿದೆ ರಾಜ್ಯದಲ್ಲಿ? ಇವತ್ತು ಒಕ್ಕಲಿಗರ ಸಂಘದ ಪವರು ಮತ್ತು ಒಕ್ಕಲಿಗರ ಸಂಘದ ಪ್ರತಿಷ್ಠೆಗೆ ಯಾರು ಉತ್ತಮ ನಾಯಕ? ಎಲ್ಲವೂ ಪ್ರಶ್ನೆ ವಿಡಿಯೋ ಮುಖಾಂತರ ನೀವೇ ಒಂದು ಕಾಮೆಂಟ್ ಮುಖಾಂತರ ಮತ್ತು ಲೈಕ್ ಮುಖಾಂತರ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಇಲ್ಲಿ ಪೇಟಿಎಂ ಗಿರಾಕಿಗಳು ಇದ್ದಾರೆ ಹೊರತು ಯಾರೂ ಮ್ಯಾನ್ ಪವರ್ ಯೂಸ್ ಮಾಡಿ ಇವತ್ತು ಬೆಳೆಸುವಂಥ ನಾಯಕರುಗಳಿಲ್ಲ. ಎಲ್ಲವೂ ಗಂಜಿ ಗಿರಾಕಿಗಳೇ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.